ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ ಕ್ಲಾಸಸ್. ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮದ 21ನೇ ಪ್ರಶ್ನೆ. ತಾಮ್ರ, ಗಾಜು, ಇದ್ದಿಲು, ಕಬ್ಬಿಣ ಈ ವಸ್ತುಗಳನ್ನು ವಿದ್ಯುತ್ ವಾಹಕ ಮತ್ತು ವಿದ್ಯುತ್ ಅವಾಹಕ ವಸ್ತುಗಳನ್ನಾಗಿ ವಿಂಗಡಿಸಿ. ಇಲ್ಲೊಂದು 4 ವಸ್ತುಗಳನ್ನ ಕೊಟ್ಟಿದ್ದಾರೆ. ಅವುಗಳನ್ನ ನೀವು ವಿದ್ಯುತ್ ವಾಹಕ ಮತ್ತೆ ವಿದ್ಯುತ್ ಅವಾಹಕವಾಗಿ ವಿಂಗಡಿಸಬೇಕು. ಹಾಗಿದ್ರೆ ವಿದ್ಯುತ್ ವಾಹಕ ಅಂದ್ರೇನು? ಯಾವ ವಸ್ತು ತನ್ನ ಮೂಲಕ ವಿದ್ಯುತ್ ಹರಿಲಿಕ್ಕೆ ಅನುವು ಮಾಡಿಕೊಡ್ತದಲ್ಲ ಅದನ್ನ ವಿದ್ಯುತ್ ವಾಹಕ ಅಂತ ಕರಿತೀವಿ. ವಿದ್ಯುತ್ ಅವಾಹಕ ಅಂದ್ರೇನು? ಯಾವ ವಸ್ತು ತನ್ನ ಮೂಲಕ ವಿದ್ಯುತ್ ಹರಿಲಿಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ, ರೋಧವನ್ನ ಒಡ್ತದೆ, ಅದನ್ನ ವಿದ್ಯುತ್ ಅವಾಹಕ ಅಂತ ಕರಿತೀವಿ. ಹಾಗಿದ್ರೆ ಈಗ ತಾಮ್ರ ಕೊಟ್ಟಿದ್ದಾರೆ. ತಾಮ್ರ ಒಂದು ಲೋಹ. ಇದು ವಿದ್ಯುತ್ತನ್ನ ತನ್ನ ಮೂಲಕ ಹರಿಲಿಕ್ಕೆ ಅವಕಾಶ ಮಾಡಿ ಕೊಡ್ತದೆ. ಗಾಜು, ಗಾಜನ್ನ ನೀವು ವಿದ್ಯುತ್ ತಂತಿಗೆ ತಾಗಿಸಿದ್ರಿ ಅಂದ್ರೆ ಆ ಗಾಜಿನ ಮೂಲಕ ವಿದ್ಯುತ್ ಪ್ರವಹಿಸೋದಿಲ್ಲ. ಇದ್ದಿಲಿನ ಮೂಲಕ ಕೂಡ ವಿದ್ಯುತ್ ಪ್ರವಹಿಸೋದಿಲ್ಲ. ಕಬ್ಬಿಣದ ಮೂಲಕ ವಿದ್ಯುತ್ ಪ್ರವಹಿಸುತ್ತೆ. ಹಾಗಿದ್ರೆ ವಿದ್ಯುತ್ ವಾಹಕಗಳು ಯಾವ್ಯಾವ್ದಾಯ್ತು? ತಾಮ್ರ, ಕಬ್ಬಿಣ. ಇವು ತಮ್ಮ ಮೂಲಕ ವಿದ್ಯುತ್ತನ್ನ ಹರಿಲಿಕ್ಕೆ ಅವಕಾಶ ಮಾಡಿಕೊಡ್ತವೆ. ಹಾಗಾಗಿ ತಾಮ್ರ ಮತ್ತು ಕಬ್ಬಿಣ ವಿದ್ಯುತ್ ವಾಹಕಗಳು. ವಿದ್ಯುತ್ ಅವಾಹಕಗಳು ಅಂದ್ರೆ ಗಾಜು, ಇದ್ದಿಲು. ಗಾಜು ಮತ್ತೆ ಇದ್ದಿಲು ಏನಿದೆ ಇವು ವಿದ್ಯುತ್ ಅವಾಹಕಗಳು. ಈಗ ಇವಿಷ್ಟೇ ಅಲ್ಲ, ಬೇರೆ ಬೇರೆ ವಿದ್ಯುತ್ ವಾಹಕಗಳು ಇರ್ತವೆ ಅಲ್ವಾ? ಅಲ್ಯೂಮಿನಿಯಂ ಇರಬಹುದು, ಲವಣಯುಕ್ತವಾದಂತಹ ನೀರಿರಬಹುದು. ಇದೆಲ್ಲ ವಿದ್ಯುತ್ ವಾಹಕಗಳಿಗೆ ಉದಾಹರಣೆ. ಅದೇ ತರ ಒಣಗಿದ ಕಟ್ಟಿಗೆ, ಇದು ವಿದ್ಯುತ್ ಅವಾಹಕಕ್ಕೆ ಉದಾಹರಣೆ. ಫೈಬರ್ ಗ್ಲಾಸ್ ಇರಬಹುದು, ಇದೆಲ್ಲ ವಿದ್ಯುತ್ ಅವಾಹಕಕ್ಕೆ ಉದಾಹರಣೆಯನ್ನಾಗಿ ಹೇಳ್ತೀವಿ. ಆದ್ರೆ ಇಲ್ಲಿ ಕೊಟ್ಟಿರೋ 4 ವಸ್ತುವಿನಲ್ಲಿ ನೀವು ವಿದ್ಯುತ್ ವಾಹಕ ಮತ್ತೆ ವಿದ್ಯುತ್ ಅವಾಹಕವಾಗಿ ವಿಂಗಡಿಸಿದ್ರೆ ಸಾಕು. ಥ್ಯಾಂಕ್ ಯು.